ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ 1,000ಕ್ಕೂ ಹೆಚ್ಚು ಮಂಕಿ ಪಾಕ್ಸ್ ಕೇಸ್ಗಳು ಪತ್ತೆಯಾಗುವ ಮೂಲಕ ವಿಶ್ವದಾದ್ಯಂತ ಈ ಮಂಕಿ ಪಾಕ್ಸ್ ಅಥವಾ ಎಂಪಾಕ್ಸ್ ಎಂಬ ಮಾರಣಾಂತಿಕ ರೋಗಕ್ಕೆ ತುತ್ತಾದವರ ಸಂಖ್ಯೆ 3,800ಕ್ಕೆ ಏರಿದೆ. ಜನವರಿ 2022ರಿಂದ ಆಗಸ್ಟ್ 2024ರವರೆಗೆ 120 ದೇಶಗಳಲ್ಲಿ 1,00,000 ಜನ ಈ ರೋಗಕ್ಕೆ ತುತ್ತಾಗಿದ್ದರೆ 220 ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಇದುವರೆಗೆ ಭಾರತದಲ್ಲಿ 30 ಮಂಕಿ ಪಾಕ್ಸ್ ಕೇಸ್ಗಳು ಪತ್ತೆಯಾಗಿದ್ದು, ಕೇರಳದ ವ್ಯಕ್ತಿಯೊಬ್ಬರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಈ ಮಂಕಿ ಪಾಕ್ಸ್ ಅಂದ್ರೆ ಏನು? ಈ ರೋಗ ಮೊದಲು ಪತ್ತೆ ಆಗಿದ್ದು ಎಲ್ಲಿ? ಈ ರೋಗದ ಲಕ್ಷಣಗಳೇನು ಮತ್ತು ಈ ರೋಗ ಬರದೇ ಇರೋ ಹಾಗೆ ತಡೆಯೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1958 ಡೆನ್ಮಾರ್ಕ್ನಲ್ಲಿ ರಿಸರ್ಚ್ಗಾಗಿ ಸಾಕಿದ್ದ ಕೋತಿಗಳಲ್ಲಿ ಒಂದು ರೋಗ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆ ಕೋತಿಗಳ ಮೈಯಲ್ಲಿ ಪಾಕ್ಸ್ ಅಂದ್ರೆ ಗುಳ್ಳೆ ಬರೋದಕ್ಕೆ ಶುರುವಾಗುತ್ತೆ. ಇದಕ್ಕೆ ಕಾರಣ ಏನು ಅಂತ ಸೈಂಟಿಸ್ಟ್ಗಳು ಚೆಕ್ ಮಾಡಿದಾಗ ಆ ಕೋತಿಗಳ ದೇಹದಲ್ಲಿ ಒಂದು ಹೊಸ ವೈರಸ್ ಕಂಡು ಬರುತ್ತೆ. ಆ ವೈರಸ್ಗೆ ಅಲ್ಲಿನ ಸೈಂಟಿಸ್ಟ್ಗಳು ಮಂಕಿ ಪಾಕ್ಸ್ ವೈರಸ್ ಅಂತ ಕರೆದ್ರೆ ಆ ರೋಗಕ್ಕೆ ಮಂಕಿ ಪಾಕ್ಸ್ ಅಂತ ಹೆಸರಿಡ್ತಾರೆ. ಆದರೆ ಕೋತಿಗಳ ದೇಹದಲ್ಲಿ ಆ ವೈರಸ್ ಹೇಗೆ ಬಂತು ಅನ್ನೋ ಸತ್ಯ ಮಾತ್ರ ಇನ್ನೂ ನಿಗೂಢವಾಗೇ ಇದೆ. 1970 ದ ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋನಲ್ಲಿ 9 ತಿಂಗಳ ಮಗುವಿನಲ್ಲಿ ಇದೇ ರೀತಿಯ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆ ಮಗುವಿನ ಮೈ ಮೇಲೆ ಗುಳ್ಳೆಗಳು ಬರೋದಕ್ಕೆ ಶುರುವಾಗುತ್ತೆ ಮತ್ತು ಆ ಮಗುವಿಗೆ ವಿಪರೀತ ಜ್ವರ ಮತ್ತು ಉಸಿರಾಟ ತೊಂದರೆ ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆ ಮಗುವಿಗೆ ಟೆಸ್ಟ್ ಮಾಡಿದಾಗ ಆ ಮಗುವಿನ ದೇಹದಲ್ಲಿ ಎಂಪಾಕ್ಸ್ ವೈರಸ್ ಇರೋದು ಖಚಿತ ಆಗುತ್ತೆ. ಇದು ಮಂಕಿ ಪಾಕ್ಸ್ ಮಾನವನ ದೇಹದಲ್ಲಿ ಕಂಡು ಬಂದ ಮೊದಲನೇ ಕೇಸ್. 2022 ಮಿಡಲ್ ಈಸ್ಟ್ ನಿಂದ ಭಾರತಕ್ಕೆ ಬಂದ ವ್ಯಕ್ತಿಯ ದೇಹದಲ್ಲಿ ಮಂಕಿ ಪಾಕ್ಸ್ ಇರೋದು ಪತ್ತೆಯಾಗುತ್ತೆ. ಇದು ಭಾರತದಲ್ಲಿ ಕಂಡು ಬಂದಂತಹ ಮೊದಲನೇ ಮಂಕಿ ಪಾಕ್ಸ್ ಕೇಸ್. 2022ರಲ್ಲಿ ಭಾರತ ಅಷ್ಟೇ ಅಲ್ಲದೆ ಪ್ರಪಂಚದಾದ್ಯಂತ ಈ ವೈರಸ್ ಹರಡೋದಕ್ಕೆ ಶುರುವಾಗುತ್ತೆ. ಮಂಕಿ ಪಾಕ್ಸ್ ನಲ್ಲಿ 2 ವಿಧ, ಕ್ಲಾಡ್ 1 ಅಂಡ್ ಕ್ಲಾಡ್ 2. ಕ್ಲಾಡ್ 1 ಅತ್ಯಂತ ಅಪಾಯಕಾರಿ. ಈ ವೈರಸ್ಗೆ ತುತ್ತಾದವರಲ್ಲಿ ಡೆತ್ ರೇಟ್ 10%. ಅಂದ್ರೆ 100 ಜನ ಈ ವೈರಸ್ ಇಂದ ಇನ್ಫೆಕ್ಟ್ ಆದ್ರೆ 10 ಜನ ಪ್ರಾಣ ಕಳೆದುಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ವಿಧದ ವೈರಸ್ ಸೆಂಟ್ರಲ್ ಆಫ್ರಿಕಾದಲ್ಲಿ ಕಂಡು ಬಂದ್ರೆ, ಇನ್ನು ಕ್ಲಾಡ್ 2 ಕ್ಲಾಡ್ 1ಗೆ ಹೋಲಿಕೆ ಮಾಡಿಕೊಂಡ್ರೆ ಕ್ಲಾಡ್ 2 ಕಡಿಮೆ ಅಪಾಯಕಾರಿ. ಈ ವೈರಸ್ಗೆ ತುತ್ತಾದ 99.9% ಜನರಿಗೆ ಯಾವುದೇ ಪ್ರಾಣಾಪಾಯವಿರುವುದಿಲ್ಲ. ಈ ವೈರಸ್ ವೆಸ್ಟ್ ಆಫ್ರಿಕಾದಲ್ಲಿ ಕಂಡುಬರುತ್ತೆ. ಹಾಗಾದ್ರೆ ಮಂಕಿ ಪಾಕ್ಸ್ ನ ಲಕ್ಷಣಗಳೇನು? ಇನ್ಫೆಕ್ಟೆಡ್ ವ್ಯಕ್ತಿಯ ಕೈ, ಕಾಲು, ಎದೆ, ಮುಖ ಮತ್ತು ಬಾಯಿ ಮುಂತಾದ ಭಾಗಗಳಲ್ಲಿ ಗುಳ್ಳೆಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಈ ಗುಳ್ಳೆಗಳು 3ರಿಂದ 17 ದಿನಗಳವರೆಗೆ ಉಳಿಯಬಹುದು. ಇದರೊಂದಿಗೆ ಜ್ವರ, ಮೈಕೈ ನೋವು, ಜಾಯಿಂಟ್ ಪೈನ್, ಬೆನ್ನು ನೋವು, ತಲೆನೋವು ಮತ್ತು ಉಸಿರಾಟ ತೊಂದರೆಗಳು ಕಾಣಿಸ್ಕೊಳ್ಳಬಹುದು. ಸಾಮಾನ್ಯವಾಗಿ ವ್ಯಕ್ತಿ ಇನ್ಫೆಕ್ಟ್ ಆದ 21 ದಿನಗಳೊಳಗೆ ಈ ಲಕ್ಷಣಗಳು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗಾದ್ರೆ ಈ ರೋಗ ಹೇಗೆ ಹರಡುತ್ತೆ? ಇನ್ಫೆಕ್ಟ್ ಆಗಿರೋ ವ್ಯಕ್ತಿಯೊಂದಿಗೆ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಬರೋದ್ರಿಂದ ಈ ರೋಗ ಹರಡುತ್ತೆ. ಸಲೈವಾ ಮತ್ತು ಬಾಡಿ ಫ್ಲೂಯಿಡ್ ಗಳಿಂದ ಕೂಡ ಈ ವೈರಸ್ ಹರಡಿದ್ರೆ ಪ್ರೆಗ್ನೆಂಟ್ ವಿಮೆನ್ ಇಂದ ಮಗುವಿನ ದೇಹಕ್ಕೆ ಡೈರೆಕ್ಟ್ ಆಗಿ ಈ ವೈರಸ್ ಹೋಗುತ್ತೆ. ಇನ್ಫೆಕ್ಟೆಡ್ ಪರ್ಸನ್ ಮುಟ್ಟಿರೋ ವಸ್ತುಗಳನ್ನ ಮುಟ್ಟೋದ್ರಿಂದ ಕೂಡ ಈ ವೈರಸ್ ಹರಡೋ ಚಾನ್ಸಸ್ ಇರುತ್ತೆ. ಮುಖ್ಯವಾಗಿ ಇನ್ಫೆಕ್ಟ್ ಆಗಿರೋ ಆನಿಮಲ್ಸ್ ನಿಂದ ಈ ರೋಗ ಹೆಚ್ಚಾಗಿ ಸ್ಪ್ರೆಡ್ ಆಗುತ್ತೆ. ಹಾಗಾದ್ರೆ ಈ ವೈರಸ್ ಹರಡದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ? ಎಂಪಾಕ್ಸ್ ಲಕ್ಷಣಗಳಿರೋ ವ್ಯಕ್ತಿಗಳಿಂದ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಮತ್ತು ಎಂಪಾಕ್ಸ್ ಹರಡುವ ಪ್ರಾಣಿಗಳಿಂದ ದೂರ ಇರೋದು ಮತ್ತು ಎಂಪಾಕ್ಸ್ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋ ಮೂಲಕ ಈ ಮಂಕಿ ಪಾಕ್ಸ್ ಅನ್ನೋ ಮಹಾಮಾರಿಯಿಂದ ದೂರ ಉಳಿಬಹುದು. ಎಂಪಾಕ್ಸ್ ಒಂದು ಮಾರಣಾಂತಿಕ ರೋಗ. ಆದರೆ ಈ ರೋಗದ ಬಗ್ಗೆ ಮಾಹಿತಿ ಪಡೆದುಕೊಳ್ಳೋ ಮೂಲಕ ಮತ್ತು ಈ ರೋಗದ ಲಕ್ಷಣಗಳನ್ನು ಶುರುವಿನಲ್ಲೇ ಪತ್ತೆ ಹಚ್ಚುವ ಮೂಲಕ ಇನ್ಫೆಕ್ಟ್ ಆಗಿರೋ ವ್ಯಕ್ತಿಯನ್ನ ಕಾಪಾಡಬಹುದು ಮತ್ತು ಈ ರೋಗ ಹರಡದೇ ಇರೋ ರೀತಿ ತಡೆಯಬಹುದು. ಹಿಂದಿನ ವಿಡಿಯೋದಲ್ಲಿ ಹೇಳಿದಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಈ ರೋಗದ ಬಗ್ಗೆ ಎಲ್ಲರಲ್ಲಿ ಜಾಗೃತಿ ಮೂಡಿಸಿ ಮತ್ತು ಈ ರೋಗದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ನಿಮ್ಮ ಹತ್ತಿರದ ಗವರ್ಮೆಂಟ್ ಹಾಸ್ಪಿಟಲ್ನಲ್ಲಿ ಚೆಕ್ ಮಾಡಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.